Hi guys, welcome back to the video. So Manoj physics ಬಿಟ್ಟಾಯ್ತು, Manoj mathematics ಗೆಸ್ಸಿಂಗ್ ಟೆಕ್ನಿಕ್ಸ್ ವಿಡಿಯೋ ಬಿಡು. ಎಸ್, ಲೆಟ್ಸ್ ಗೋ. ಸೊ ಮ್ಯಾಥಮೆಟಿಕ್ಸ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಗೆಸ್ಸಿಂಗ್ ಟೆಕ್ನಿಕ್ಸ್ಗಳನ್ನ ಪ್ರಾಕ್ಟಿಕಲ್ ಆಗಿ ಪಾಸಿಬಲ್ ಇರತಕ್ಕಂಥ ಗೆಸ್ಸಿಂಗ್ ಟೆಕ್ನಿಕ್ಸ್ಗಳನ್ನ ಒಂದು PDF ಅಲ್ಲಿ ಲಿಸ್ಟ್ ಆನ್ ಮಾಡಿದ್ದೀನಿ. ಪ್ರತಿಯೊಂದು ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕ್ಲಿಯರ್ ಡಿಸ್ಕ್ಲೈಮರ್ ದಾಟ್ ಈ ಒಂದು ವಿಡಿಯೋ ಏನಿರುತ್ತೆ, ಈ ಒಂದು ವಿಡಿಯೋ ನಿಮ್ಮ ಸ್ಕೋರ್ ಬೂಸ್ಟಿಂಗ್ ವಿಡಿಯೋ ಆಗಿರಬೇಕಾಗಿರುತ್ತೆ ಹೊರತು ಇದು ನಿಮ್ಮ ಎಂಟೈರ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ನಾಲೆಜ್ ಆಗಿರಬಾರ್ದು. ಐ ಡೋಂಟ್ ಪ್ರಮೋಟ್ ದಟ್. ರೀಸನ್ ಇಸ್ ವೆರಿ 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 ಸಿಂಪಲ್. ನೋಡಿ, ನನ್ನ ಕ್ಲಿಯರ್ ಎಕ್ಸ್ಪೆಕ್ಟೇಷನ್ ನೀವು ಅಟ್ಲೀಸ್ಟ್ 25-30 ಮಾರ್ಕ್ಸ್ಗೆ ಸಾಲ್ವ್ ಮಾಡಲೇಬೇಕು ಅಂತಂತ. ಏನಕ್ಕೆ ಅಂತಂದ್ರೆ, ನೋಡಿ, ನಾನು ನಿಮಗೆ ಪ್ರಿವಿಯಸ್ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೀನಿ ಯಾವ ಟಾಪಿಕ್ಸ್ ಓದಬೇಕಾಗಿರುತ್ತೆ ಅಂಡ್ ಯಾವ ಟಾಪಿಕ್ಸ್ ಯಾವ ರೀತಿ ಕ್ವಶನ್ಗಳು ಬರ್ತವೆ ಅಂಡ್ ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿಂದ ಕ್ವಶನ್ಗಳು ರಿಪೀಟ್ ಆಗ್ತವೆ ಅದ್ರ ಬಗ್ಗೆ ಕ್ಲಿಯರ್ ವಿಡಿಯೋ ಮಾಡಿದ್ದೀನಿ ಅಂಡ್ ಸ್ಟಡಿ ಗೈಡ್ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಅದನ್ನು ಫಾಲೋ ಮಾಡಿ. 25-30 ನೀವು ನಿಮ್ಮ ಸ್ವಂತ ನಾಲೆಜ್ ತಗೊಳ್ಳೇಬೇಕಾಗಿರುತ್ತೆ. ಈ ಗೆಸ್ಸಿಂಗ್ ಟೆಕ್ನಿಕ್ಸ್ಗಳು ಯಾವ ಕ್ವಶನ್ 30 ಕ್ವಶನ್ ಅಟೆಂಡ್ ಮಾಡೋದಿಲ್ವಲ್ಲ, ಅದಕ್ಕೆ ಅಪ್ಲೈ ಮಾಡ್ತಾರೆ. ಅದರಲ್ಲಿ 15 ಕ್ವಶನ್ ಆರಾಮಾಗಿ ನಿಮ್ಮ ಈ ಪ್ರಿಡಿಕ್ಷನ್ ಏನಿರುತ್ತೆ ಅಥವಾ ಈ ಅನಾಲಜಿ ಏನಿರುತ್ತೆ, ಪ್ರಾಕ್ಟಿಕಲಿ ನಾವು ಗೆಸ್ ಮಾಡ್ತಕ್ಕಂಥ ಟೆಕ್ನಿಕ್ಸ್ ಏನಿರುತ್ತೆ, ಇದರಿಂದ ನಿಮಗೆ 15 ಮಾರ್ಕ್ಸ್ ಬಂದರೆ ಟೋಟಲ್ 45 ಮಾರ್ಕ್ಸ್ ಆಗುತ್ತೆ, ವಿಚ್ ಇಸ್ ರಿಯಲಿ ಗುಡ್ ಸ್ಕೋರ್. ಅಂಡ್ ಅದು ನಿಮ್ಮ ರ್ಯಾಂಕ್ ಅನ್ನು ಒಂದು ಒಳ್ಳೆ ಪೊಸಿಷನ್ಗೆ ತಗೊಂಡು ಹೋಗುತ್ತೆ, ನಿಮ್ಗೊಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಆ ಒಂದು ಉದ್ದೇಶಕ್ಕೆ ಅಷ್ಟೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಕೀಪ್ ದಿಸ್ ಥಿಂಗ್ ಇನ್ ಯೋರ್ ಮೈಂಡ್. ಅಂಡ್ ಬನ್ನಿ ಡೈರೆಕ್ಟ್ ಆಗಿ ಈ ವಿಡಿಯೋ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಅಂಡ್ ಆಲ್ಸೋ ನಿಮಗೆ ಇನ್ನೂ ಮೋರ್ ಗೆಸ್ಸಿಂಗ್ ಟೆಕ್ನಿಕ್ಸ್ ಬೇಕು ಅಂತಂದರೆ ಕೆಳಗಡೆ ವಾಟ್ಸ್ಆಪ್ ಚಾಟ್ ಬೋರ್ಡ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಂಡ್ ಪಿನ್ ಕಾಮೆಂಟಲ್ಲೂ ಸಹ ಇರುತ್ತೆ. ಕಾಲೇಜ್ ಹೊಸದು ದುಡ್ಡಿಲ್ಲ ಏನಿಲ್ಲ, ಡೈರೆಕ್ಟಾಗಿ ಕ್ಲಿಕ್ ಮಾಡಿ, ಅಲ್ಲೇ ಒಂದು ಪ್ರೀ ಬಿಲ್ಡ್ ಪ್ರಾಂಪ್ಟ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಗೆಸ್ಸಿಂಗ್ ಟೆಕ್ನಿಕ್ಸ್ PDF ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ KCT ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸು, ಸಿಲೆಬಸ್ಸು, ನೋಟ್ಸು ಎಲ್ಲ ಸಿಗುತ್ತೆ. ಯೂಸ್ ಇಟ್. ಓಕೆ, ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್, ಜನರಲ್ ಗೆಸ್ಸಿಂಗ್ ಸ್ಟ್ರಾಟಜೀಸ್ ಏನಿದ್ದಾವೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಫಸ್ಟ್ ಫಂಡಮೆಂಟಲ್ ರೂಲ್ ಏನಪ್ಪ ಅಂತಂದ್ರೆ, ಲುಕ್ ಫಾರ್ ಪ್ಯಾಟರ್ನ್ಸ್ ಇನ್ ದ ಆನ್ಸರ್. ನೋಡಿ, if multiple options are similar, one of them is like the correct. Okay, ನಾನು 2018 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ತಾ ಇದ್ದೀನಿ, KCT ಇದು. ಅದರಲ್ಲಿ ಕ್ವಶನ್ ನಂಬರ್ 1 ಅಲ್ಲಿ ಆಪ್ಷನ್ C ಮತ್ತೆ ಆಪ್ಷನ್ D ಸಿಮಿಲರ್ ಆಗಿದ್ದಾವೆ. ಓಕೆ, ಲೆಟ್ ಮಿ ಗೋ ಟು ಇಟ್. ದಿಸ್ ಇಸ್ 2018 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್. ಇದರಲ್ಲಿ ನೋಡಿ, ಆಪ್ಷನ್ C ಮತ್ತೆ ಆಪ್ಷನ್ D ಸಿಮಿಲರ್ ಆಗಿದೆ. ಇವೆರಡರಲ್ಲೇ ಯಾವುದೋ ಒಂದು ಆನ್ಸರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಅವಾಗ ಏನಾಯ್ತು, ಆಪ್ಷನ್ A ಮತ್ತೆ ಆಪ್ಷನ್ B ಎಲಿಮಿನೇಟ್ ಆಗೋಯ್ತು. ನಮ್ಮ ಹತ್ರ 50% ಚಾನ್ಸ್ ತಗೊಂಡ್ಬಂದು ಕೊಟ್ಬಿಡ್ತು. ಓಕೆ, ಸೊ ಇವಾಗ ಹೇಳಿ, 25% ಇದ್ದಿದ್ದನ್ನ 50% ಗಂಟ ತಂದ್ಕೊಂಡಿದ್ಯಾ. ಇನ್ 50% ಅಲ್ಲಿ ನೀನು 100% ಗೆಸ್ ಮಾಡಬೇಕಾಗಿರುತ್ತೆ. ಇನ್ನೊಂದು ಅನಾಲಜಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮೋಸ್ಟ್ಲಿ ಆಪ್ಷನ್ A ಮತ್ತು ಆಪ್ಷನ್ D ಆನ್ಸರ್ ಆಗಿರೋ ಚಾನ್ಸಸ್ ತುಂಬಾ ಕಡಿಮೆ ಆಗಿರುತ್ತೆ ಇಂಥ ಸಿಚುವೇಶನ್ಗಳಲ್ಲಿ. ಓಕೆ, ಗೋ ಫಾರ್ ದ ಮಿಡಲ್ ಒನ್ಸ್, B ಅಥವಾ C ಅಲ್ಲಿ. ಸಿನ್ಸ್ ನಮಗಿಲ್ಲಿ ಆಪ್ಷನ್ ಇದೆ C ಅಥವಾ D, ಬಿಕಾಸ್ ಅವೆರಡು ಸಿಮಿಲರ್ ಆಗಿತ್ತು. ಆಬ್ವಿಯಸ್ಲಿ C ಇಸ್ ದ ಆನ್ಸರ್. ಅಂಡ್ ಕೆಳಗಡೆ ಆನ್ಸರ್ಸ್ ಕೊಟ್ಟಿದ್ದೀನಿ, ಇಲ್ಲಿ ಕೀ ಆನ್ಸರ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ವಿತ್ ಸೊಲ್ಯೂಷನ್. ಎಲ್ಲಿದೆ? ಓಕೆ, ನೋಡಿ, ಆಪ್ಷನ್ C. ಟಡಾ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ ಬನ್ನಿ. ಏನಿದೆ? ಸಿಮಿಲರ್ಲಿ ಕ್ವಶನ್ ನಂಬರ್ 7 ನೋಡಿ. ಇನ್ ಕ್ವಶನ್ ನಂಬರ್ 7 ಬೋತ್ A and D ಆರ್ ಗಿವನ್ ಆಸ್ ಕರೆಕ್ಟ್, ವಿಚ್ ಇಸ್ ಅನ್ಯೂಶುವಲ್ ಬಟ್ ಹ್ಯಾಪನ್ಸ್ ಸಮಟೈಮ್ಸ್. ಓಕೆ, ಆಕ್ಚುಲಿ 7th ಕ್ವಶನ್ ಅಲ್ಲಿ A ಮತ್ತೆ D ಎರಡೂ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. 7th ಕ್ವಶನ್ಗೆ ಹೋಗೋಣ. ವೆರ್ ಇಸ್ 7th ಕ್ವಶನ್? ಇಲ್ಲಿ ನೋಡಿ. ಓಕೆ, ಸೊ ಯೂಶುವಲಿ ಇದು ಅನ್ಯೂಶುವಲ್ ಬಟ್ ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಓಕೆ, ಆಪ್ಷನ್ A ಮತ್ತು ಆಪ್ಷನ್ D ಆಲ್ಮೋಸ್ಟ್ ನೀವು ಎಲಿಮಿನೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಸೊ ಇವೆರಡರಲ್ಲಿ ಯಾವುದೋ ಒಂದು ಹೋಗ್ಬೇಕಾಗಿರುತ್ತೆ. ನೋಡಿ, ಇಲ್ಲಿ ನೋಡಿ, ಆಪ್ಷನ್ B ಮತ್ತು ಆಪ್ಷನ್ C ಎರಡೂ ಇಲ್ಲ. ಓಕೆ, ಅಂದ್ರೆ ಮಿಡಲ್ ಬರ್ತಾ ಇಲ್ಲ. ಆಬ್ವಿಯಸ್ಲಿ ಇವೆರಡಲ್ಲಿ ಆದ್ರೂ ಒಂದಾಗಿರುತ್ತೆ. ಎರಡರಲ್ಲಿ ಆದ್ರೂ ಒಂದು ಕ್ಲಿಕ್ ಹಾಕಿದ್ರೆ ಆಲ್ಮೋಸ್ಟ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 7. ಓಕೆ, ನೆಕ್ಸ್ಟ್ ಟೆಕ್ನಿಕ್ ಹೋಗೋಣ ಬನ್ನಿ. ನೋಡಿ, ಲೆಂತ್ ಆಫ್ ದ ಆನ್ಸರ್ಸ್. ನೋಡಿ, ಯಾವಾಗ 3 ಆನ್ಸರ್ಗಳು ತುಂಬಾ ಚಿಕ್ಕದಾಗಿರುತ್ತೆ ಅಂಡ್ ಯಾವುದೋ ಒಂದು ಆನ್ಸರ್ ತುಂಬಾ ಲೆಂದಿ ಆಗಿರುತ್ತೆ, ಮೋಸ್ಟ್ ಲೈಕ್ಲಿ ಆ ಲೆಂದಿ ಆಗಿರ್ತಕ್ಕಂಥ ಆನ್ಸರ್ ಏನಿರುತ್ತೆ ಅದೇ ನಿಮ್ಮ ಆಕ್ಚುಯಲ್ ಆನ್ಸರ್ ಆಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಲಾಂಗರ್. ನೋಡಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಲಾಂಗರ್ ಮೋರ್ ಡೀಟೇಲ್ಡ್ ಆಪ್ಷನ್ಸ್ ಆರ್ ಸ್ಲೈಟ್ಲಿ ಮೋರ್ ಲೈಕ್ಲಿ ಟು ಬಿ ಕರೆಕ್ಟ್. ಓಕೆ, ಕ್ವಶನ್ ನಂಬರ್ 38 ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಓಕೆ, ಕ್ವಶನ್ ನಂಬರ್ 38. ಓಕೆ, ಸೊ ಕ್ವಶನ್ ನಂಬರ್ 38ಗೆ ಹೋಗುವ. 38 ಇಲ್ಲಿ ನೋಡಿ, ಆಪ್ಷನ್ A, ಆಪ್ಷನ್ B, ಆಪ್ಷನ್ D ಚಿಕ್ಕದಾಗಿದೆ. ಆಪ್ಷನ್ D ನೋಡಿ, ಆಪ್ಷನ್ C ನೋಡಿ, 1/3 ಎಕ್ಸ್ಟ್ರಾ ಆಡ್ ಆಗಿದೆ. ಸೈನ್ ಇನ್ವರ್ಸ್ ಆಫ್ 3x + 1 / 2 + C, ಅ ಲೆಂದಿ ಒನ್. ಆಬ್ವಿಯಸ್ಲಿ ಮೋಸ್ಟ್ ಲೈಕ್ಲಿ, ಓಕೆ, ನಾಟ್ ಆಬ್ವಿಯಸ್ಲಿ, ಮೋಸ್ಟ್ ಲೈಕ್ಲಿ ಇದು ಆನ್ಸರ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಲೆಟ್ಸ್ ಚೆಕ್ ದ ಆನ್ಸರ್. 38th ಕ್ವಶನ್. ಓಕೆ, 38 ಆಪ್ಷನ್ C. ತಡಾ.
ಓಕೆ, ನೆಕ್ಸ್ಟ್ ಮೆಥಡ್ಗೆ ಹೋಗೋಣ ಬನ್ನಿ. ದಟ್ ಇಸ್ ವೆರಿ ಶಾರ್ಟ್ ಆನ್ಸರ್ಸ್ ಆರ್ ಆಫ್ಟನ್ ಇನ್ಕರೆಕ್ಟ್ ಅನ್ಲೆಸ್ ದೇ ಆರ್ ಸಿಂಪಲ್ ನಂಬರ್ಸ್. ಓಕೆ, ನೋಡಿ ತುಂಬ ಆನ್ಸರ್ಗಳು ಈಗ ನೋಡಿ, ತುಂಬ ಚಿಕ್ಕ ಆನ್ಸರ್ಗಳಿರ್ತಾವಲ್ಲ ಅವೆಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿರೋದಿಲ್ಲ ಅನ್ಲೆಸ್ ಅದೇನಾದರೂ ನೋಡಿ ಪರ್ಟಿಕ್ಯುಲರ್ ಆಗಿ ನಮಗೆ ಆ ಒಂದೇನಾದರೂ ಆನ್ಸರು ಸಿಂಪಲ್ ನಂಬರ್ಸ್ ಆಗಿರ್ತಾರೆ ಮಾತ್ರ. ಓಕೆ, ಅದು ಬಿಟ್ಟರೆ ಆಲ್ಮೋಸ್ಟ್ ಎಕ್ಸ್ಟ್ರೀಮ್ ಚಿಕ್ಕದಾಗಿರ್ತಕ್ಕಂಥ ನಂಬರ್ಗಳು ಸಹ ಆನ್ಸರ್ ಆಗಿರೋದಿಲ್ಲ. ಓಕೆ, ಐ ಥಿಂಕ್ ಐ ಎಂಡ್ ದ ವಿಡಿಯೋ ಹಿಯರ್ ಬಿಕಾಸ್ 5 ನಿಮಿಷ ಆಗೋಯ್ತು. ಇದು ಪಾರ್ಟ್ 1 ಆಗಿ ಇಟ್ಕೊಳ್ಳೋಣ. ಪಾರ್ಟ್ 1 ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಯ್ಟ್ ಫಾರ್ ಪಾರ್ಟ್ 2. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.